ಇವತ್ತಿನ ಈ ವಿಡಿಯೋದಲ್ಲಿ ಡಾಬಾ ಶೈಲಿಯ ಜೀರಾ ಹಾಲುನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೊಂಡು ಜೀರಾ ಹಾಲು ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡ್ಕೋಣ. ಒಂದು ದೊಡ್ಡ ಸೈಜಿನ ನಿಂಬೆಹಣ್ಣಿನ ರಸನ ಇಂಟ್ಕೊಂಡಿರುವಂಥದ್ದು, 1.5 ಟೀ ಸ್ಪೂನು ಖಾರ ಪೌಡ್ರು, 1 ಟೀ ಸ್ಪೂನು ಜೀರಿಗೆ, ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು, ಅರ್ಧ ಟೀ ಸ್ಪೂನು ಆಮ್ಚೂರ್ ಪೌಡ್ರು, 2 ಒಣಗಿದ ಮೆಣಸಿನ್ಕಾಯಿನ ತಗೊಂಡಿರುವಂಥದ್ದು, 3 ಟೀ ಸ್ಪೂನ್ ಅಷ್ಟು ಫ್ರೆಶ್ ಕೊತ್ತಂಬರಿ, 1 ಟೀ ಸ್ಪೂನು ಧನಿಯಾ, ಅರ್ಧ ಟೀ ಸ್ಪೂನು ಉಪ್ಪು, ಜೀರಿಗೆ ಪೌಡ್ರು ಅರ್ಧ ಟೀ ಸ್ಪೂನು, 1/4 ಟೀ ಸ್ಪೂನು ಅರಿಶಿನ ಪೌಡ್ರು, 1 ಟೀ ಸ್ಪೂನು ಕಸ್ತೂರಿ ಮೇಥಿ, 4 ಟೀ ಸ್ಪೂನು ಅಡಿಗೆ ಎಣ್ಣೆ, ದೊಡ್ಡ ಸೈಜಿನ ಆಲೂಗಡ್ಡೆನ 4 ಬಾಯ್ಲ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಇಷ್ಟೆಲ್ಲ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಜೀರಾ ಹಾಲುನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೋಣ. ಸ್ಟವ್ ಮೇಲೆ ಈಗ ಒಂದು ಪ್ಯಾನ್ ನ ತಗೊಂಡಿದ್ದೀನಿ. ಚೂರು ಬಿಸಿಯಾಗಿದ ತಕ್ಷಣ ಇಟ್ಕೊಂಡಿದ್ದಂತ ಎಣ್ಣೆನ ಇದಕ್ಕೆ ಸೇರಿಸ್ಕೊಂಬೋಣ. ಬಿಸಿಯಾಗಿದ ತಕ್ಷಣ ಇದಕ್ಕೆ ಜೀರಿಗೆನ ಸೇರಿಸ್ಕೊಂಡ್ಬಿಡೋದು, ಫ್ರೈ ಮಾಡ್ಕೊಬೇಕು. ಫ್ಲೇಮ್ ನ ಸ್ವಲ್ಪ ಮೀಡಿಯಂ ನಲ್ಲಿ ಇಟ್ಕೊಳ್ಳಿ, ಬಹಳ ಹೈ ಇಟ್ಕೊಂಬೇಡಿ. ಫ್ರೈ ಆಗಿದ ಕೂಡ್ಲೇನೆ ಧನಿಯಾನ ಸೇರಿಸ್ಕೊಂಬೋಣ. ಧನಿಯಾ ಕೂಡ ಚೆನ್ನಾಗಿ ಫ್ರೈ ಆಗಲಿ. ಬಹಳ ಸುಲಭವಾಗಿ ಮಾಡ್ಕೊಬಹುದು, ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ. 2 ಪದಾರ್ಥಗಳು ಫ್ರೈ ಆದ್ಮೇಲೆ ಅರಿಶಿನ ಸೇರಿಸ್ಕೊಂಬೋಣ. ಸೇರಿಸ್ಕೊಂಡು ಆಗಿದ ತಕ್ಷಣ ಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ಳುವಂಥದ್ದು. 1 ರಿಂದ 2 ನಿಮಿಷ ಚೆನ್ನಾಗಿ ಇದನ್ನ ರೀತಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದ ಕೂಡ್ಲೇನೆ ಧನಿಯಾ ಪೌಡ್ರು, ಆಮ್ಚೂರು, ಜೀರಿಗೆ ಪೌಡ್ರು, ಖಾರ ಪುಡಿ ಇಷ್ಟನ್ನು ಹಾಕೊಂಡಾದ್ಮೇಲೆ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಪೂರ್ತಿಯಾಗಿ ಚೇಂಜ್ ಆಗಬೇಕು. ಕಲರ್ ಎಲ್ಲಾದ್ರದ್ದು ಬದಲಾಗಿದ ಕೂಡ್ಲೇನೆ ಉಪ್ಪನ್ನ ಸೇರಿಸ್ಕೊಳ್ಳುವಂಥದ್ದು. ಉಪ್ಪನ್ನ ಸೇರಿಸ್ಕೊಂಡು ಉಪ್ಪು ಕರಗೋವರೆಗೂ ಒಂಚೂರು ಫ್ರೈ ಮಾಡ್ಕೊಂಬೋಣ. ಈಗ ಇಟ್ಕೊಂಡಿದ್ದಂತ ಆಲೂಗಡ್ಡೆನ ಸೇರಿಸ್ಕೊಂಬೋಣ. ಬಾಯ್ಲ್ ಮಾಡೋ ಆಲೂಗಡ್ಡೆನ ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ತಿರ್ಸ್ಕೊಂಬಿಡಿ. ಹಾಕೊಂಡಿದ್ದಂತ ಎಲ್ಲಾ ಪದಾರ್ಥಗಳು ಆಲೂಗಡ್ಡೆಗೆ ಬೆರ್ಕೊಬೇಕು. ಆ ರೀತಿ ತಿರ್ಸ್ಕೋಣ. 1-2 ನಿಮಿಷ ಇದೇ ರೀತಿ ಇರಲಿ. ಬಾಯ್ಲ್ ಆಗ್ತಾರೋ ಅಂತ ಹಂತದಲ್ಲೇ 1/4 ಕಪ್ ಅಷ್ಟು ನೀರ್ನ ಸೇರಿಸ್ಕೊಂಡಿರುವಂಥದ್ದು. ನೀರ್ನ ಸೇರಿಸ್ಕೊಳ್ಳೋದ್ರಿಂದ ಇಟ್ಕೊಂಡಿದಂತ ಎಲ್ಲಾ ಪದಾರ್ಥಗಳು ಚೆನ್ನಾಗಿ ಆಲೂಗಡ್ಡೆಗೆ ಇಟ್ಕೊಂತೀರೆ. ಆಮೇಲೆ ತಳ ಕೂಡ ಅಂದ್ಕೊಳಲ್ಲ. ಚೆನ್ನಾಗಿ ಬಾಯ್ಲ್ ಆಗ್ತಾರೋ ಹಂತದಲ್ಲೇ ಕಸ್ತೂರಿ ಮೇಥಿನ ಈಗ ಸೇರಿಸ್ಕೊಂಡ್ಬಿಡೋಣ. ನಿಂಬೆಹಣ್ಣು ರಸನ ಕೂಡ ಸೇರಿಸ್ಕೊಂಡಿರುವಂಥದ್ದು. 2 ಸೇರಿಸ್ಕೊಂಡಾದ್ಮೇಲೆ ಪೂರ್ತಿಯಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ. 1 ರಿಂದ 2 ನಿಮಿಷ ಇದೇ ರೀತಿ ಚೆನ್ನಾಗಿ ಫ್ರೈ ಆಗಲಿ. ಉಪ್ಪು ಕರೆಕ್ಟ್ ಇದೆ ಅಂತ ಈಗ ಚೆಕ್ ಮಾಡ್ಕೋಣ. 1 ಪೀಸ್ ತಗೊಂಡು ಉಪ್ಪು ಒಂಚೂರು ಸೇರಿಸ್ಕೋಣ. ನಿಮ್ಮ ರುಚಿಗೆ ತಕ್ಕನಷ್ಟು ನೀವು ಉಪ್ಪನ್ನ ಸೇರಿಸ್ಕೊಳ್ಳಿ. ಹಾಕೊಂಡಿದ್ದಂತ ನೀರಿನ ಅಂಶ ಎಲ್ಲ ಹೋಗಿದ್ದಾಯ್ತು. ಎಣ್ಣೆ ಈಗ ಸಪ್ರೇಟ್ ಆಗ್ತಾ ಇದೆ. ಈಗ ಇದೆ ಅಂತದಲ್ಲೇ ಇಟ್ಕೊಂಡಿದ್ದಂತ ಕೊತ್ತಂಬರಿನ ಕೂಡ ಸೇರಿಸ್ಕೊಂಬೋಣ. ತಿರ್ಸ್ಕೊಂಡಿದ್ ಕೂಡ್ಲೇನೆ ಸ್ಟವ್ನ ಟರ್ನ್ ಆಫ್ ಮಾಡ್ಕೊಂಬೋಣ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಜೀರಾ ಹಾಲುನ ಮಾಡ್ಬೋದು ಅನ್ನೋದನ್ನ ನೀವು ಕೂಡ ನೋಡ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ಬಹಳ ಅಂದ್ರೆ ಬಹಳ ಚೆನ್ನಾಗಿರ್ತದೆ. ಎಂದಿನಂತೆ ನಾನು ನಿಮ್ಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನೀವು ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಶೇರ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಎಂದಿನಂತೆ ನಾನು ನಿಮ್ಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.